ಬೆಂಗಳೂರು ನಗರದ ತ್ಯಾಜ್ಯ ವಿಲೇವಾರಿ ವಿಚಾರದಲ್ಲಿ ಫಸ್ಟು ನಮ್ಮ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆಗೆ ಬೆಳಗ್ಗೆನೇ ಭಾಳ ಜನ ಕಾತುರವಾಗಿದ್ದೀರಿ ಏನಾಗ್ತಾ ಇದೆ ಅಂತೇಳಿ. ಸೊ ನಾವೆಲ್ಲ ರೂಲ್ಸು ರೆಗ್ಯುಲೇಷನ್ಸು ಆ್ಯಕ್ಟು ಎಲ್ಲ ತೆಗೆದು ನೋಡಿದ್ದೇವೆ, ಏನೇನು ಬೇಕೋ ಅಮೆಂಡ್ಮೆಂಟ್ಸ್ಗಳೆಲ್ಲ ಆಗಿತ್ತು. ಸೊ ಇವತ್ತಿಂದ ಬೆಂಗಳೂರು ರಾಮನಗರ ಜಿಲ್ಲೆ ಹೆಡ್ ಕ್ವಾರ್ಟರ್ಸು ರಾಮನಗರದಲ್ಲೇ ಇರ್ತದೆ. ಮೂಲ ಅದು ಬೆಂಗಳೂರು ಜಿಲ್ಲೆ ಆಗಿತ್ತು. ಇವತ್ತು ಕ್ಯಾಬಿನೆಟ್ನಲ್ಲಿ ಅದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂಥೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗಿದೆ. ಇವತ್ತು ಅದು ಸಂಬಂಧಪಟ್ಟಂತೆ ಆದೇಶ ಕೂಡ ಹೊರಗೆ ಬರ್ತದೆ. ಇದೊಂದು ಸಂತೋಷವಾದಂಥ ವಿಚಾರ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಗೆ. ಇದನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನಗರದ ಹೆಡ್ ಕ್ವಾರ್ಟರ್ಸು ಫಂಕ್ಷನಿಂಗಲ್ಲಿ ಯಾವ ಥರದ ಬದಲಾವಣೆ ಕೂಡ ಇರುವುದಿಲ್ಲ, ಅದಾಗಲು ಮುಂದುವರಿದಿದೆ. ಪ್ರಮುಖ ಕಾರಣ ಸರ್ ಹೆಸರು ಬದಲಾವಣೆ? ಬೇರೆ ಬೇರೆ ಅರ್ಬನ್ ಡೆವಲಪ್ಮೆಂಟ್. ಆಮೇಲೆ ಅನೇಕರು ಬಿಡಿಯಲ್ಲಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ಭಾಳ ದೇವಸ್ಥಾನಗಳು ಸಂಘ ಸಂಸ್ಥೆಗಳೆಲ್ಲ ಬಿಡಿಯಲ್ಲಿ ಅವರೆಲ್ಲ ಸೈಟ್ಗಳನ್ನು ತೆಗೆದುಕೊಂಡಿದ್ರು. ಅವ್ರಿಗೆ ಒನ್ ಟೈಮ್ ಟ್ಯಾಕ್ಸ್ ಬೆನಿಫಿಟನ್ನು ಇಂಟ್ರೆಸ್ಟ್ ಬೆನಿಫಿಟನ್ನು ಕೊಟ್ಟಿದ್ದೇವೆ. 120 ದಿನ ಒಳಗಡೆ ಅವರೆಲ್ಲ ಏನೇನು ಕಟ್ಟಬೇಕೋ ಎಲ್ಲ ಕಟ್ಟಿದ್ರೆ ಒನ್ ಟೈಮ್ ಫೆಸಿಲಿಟೀಸ್ನ ಅವ್ರಿಗೆ ಬೆನಿಫಿಟನ್ನು ಬಿಡಿಯಲ್ಲಿ ಯಾರು ಡಿಫಾಲ್ಟರ್ಸ್ ಆಗಿದ್ರು ಅಂಥವ್ರು ಇಂಟ್ರೆಸ್ಟ್ ವೇವರನ್ನು ಮಾಡಿದ್ದೇವೆ. ಇಂಟ್ರೆಸ್ಟ್ ಒಟ್ಟು 234 ಕೋಟಿ ಇದೆ. ಸೊ ಇಂಟ್ರೆಸ್ಟ್ ವೇವರನ್ನು ಮಾಡಿದ್ದೇವೆ.